ಮೇಡಮ್ 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 ದಯವಿಟ್ಟು ನನ್ನ ಮಾತು ಕೇಳಿ. ಎಂಗೇಜ್ಮೆಂಟ್ ಬೇಡ ಅಂತ ಹೇಳ್ಬಿಡಿ ಮೇಡಮ್. ಇದರಿಂದ ಏನು ಕೆಟ್ಟ ಉದ್ದೇಶ ಇಲ್ಲ, ಎಲ್ಲ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಓಕೆ ಅಂತ ಹೇಳಿದ್ರು ಮತ್ತೆ ವಾಪಸ್ ಬಂದಿದ್ದಾರಲ್ಲ, ನಿಮ್ಮ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಮೇಡಮ್ ನನ್ನ ಮುಖ ಏನು ನೋಡೋದು ಬೇಡ, ಬರೀ ನನ್ನ ಮಾತು ಕೇಳಿಸ್ಕೊಡಿ ಸಾಕು. ದಯವಿಟ್ಟು ನಂಗೊಂದು ಅವಕಾಶ ಕೊಡಿ. ನಾನು ಮೊದಲು ನಿಮ್ಮ ಜೊತೆ ಕ್ಲೋಸ್ ಆಗಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೀಗೆ ನನ್ನ ಹಿಂದೆ ಬೀಳ್ತಾ ಇದ್ದೀರಾ? ನನಗೆ ಕಾಟ ಕೊಡ್ತಾ ಇದ್ದೀರಾ? ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಅಯ್ಯೋ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ಮೇಡಮ್. ನಿಮಗೆ ನನ್ನ ಮಾತಿಂದ ಒಳ್ಳೇದಾಗತ್ತೆ ಅಂತ ನಂಬಿ. ನಾನು ಯಾರನ್ನು ನಂಬಲ್ಲ. ಮೊದಲಿನಿಂದ ಹೊರಟೋಗಿ. ನೀವು ಹೋಗ್ತಾ ಇದ್ರೆ ನಾನು ತ್ರಿವಿಕ್ರಮ್ಗೆ ಕಾಲ್ ಮಾಡಿ ಎಲ್ಲಾನು ಹೇಳ್ತೀನಿ. ಮುಂದೊಂದು ದಿನ ನೀವೇ ವಿಷಯ ಹೇಳೋದ್ರ ಬದಲು ಈಗಲೇ ನನಗೆಲ್ಲ ವಿಷಯ ಹೇಳ್ಬಿಟ್ರೆ ಸರಿ ಹೋಗುತ್ತೆ. ಅಯ್ಯೋ ಮೇಡಮ್, ಆ ಕೆಲಸ ಮಾತ್ರ ಮಾಡಬೇಡಿ ಮೇಡಮ್, ಪ್ಲೀಸ್ ಪ್ಲೀಸ್ ಮೇಡಮ್. ಆ ಕೆಲಸ ಮಾಡೋದೇ ಸರಿ. ನಾನು ಈಗಲೇ ಕಾಲ್ ಮಾಡ್ತೀನಿ. ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಮಾತು ಕೇಳಿ. ಅವ್ರಿಗೆ ಮಾತ್ರ ಕಾಲ್ ಮಾಡಬೇಡಿ ಪ್ಲೀಸ್ ಪ್ಲೀಸ್. ನಂದೀಶಾ, ಯಜಮಾನ ನಾವು ಹೋಗೋದು ಬೇಡ. ಯಾಕೋ ದಿಗ್ವಿಜಯ್, ಏನಾಯ್ತು? ಇವಾಗ ನಾವು ಶಿವಾನಿ ಮೀಟ್ ಮಾಡೋಕ್ಕಾಗಲ್ಲ. ಯಾಕೆ ಆಗೋದಿಲ್ಲ? ಅವಳೇನಾಗಿ ನಿಂತ ನಾನು ಹೇಳ್ತಿದ್ದೀನಲ್ಲ, ನನ್ನನ್ನು ಅವಳ ಮನೆಗೆ ಕರ್ಕೊಂಡು ಹೋಗು. ಸತ್ಯ ಏನು ಅಂತ ನಾನು ತೋರಿಸ್ತೀನಿ. ಈ ವಿಷಯದಲ್ಲಿ ಮುಂದುವರಿಯೋದಕ್ಕೆ ಮುಂಚೆ ನಾವೆಷ್ಟು ತಯಾರಾಗಿದ್ದೀವಿ ಅಂತ ಮೊದಲು ಯೋಚನೆ ಮಾಡಬೇಕಾಗತ್ತೆ. ಇಲ್ದಿದ್ರೆ ತೊಂದರೆಗೆ ಸಿಗಾಕೊಳ್ಳೋದು ನಾವೇ. ಅದಕ್ಕೆ ಮುಂಚೆ ಗುರುಗಳನ್ನ ಕನ್ಸಲ್ಟ್ ಮಾಡಬೇಕು. ಗುರುಗಳನ್ನ? ಈ ಗುರುಗಳ ಅವಶ್ಯಕತೆ ಏನಿದೆ? ನಾನೇ ಹೇಳ್ತಿದ್ದೀನಲ್ಲ, ಅವಳು ನಾಗಿನಿ, ಅದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ. ನೋಡು ದಿಗ್ವಿಜಯ್, ಈಗ ಯಾವ ಮಂತ್ರಶಕ್ತಿ ಅವಶ್ಯಕತೆನೂ ಇಲ್ಲ. 4 ಜನ ಹಾವಾಡ್ಗನ್ನ ಕರ್ಕೊಂಬಂದು ಪುಂಗಿ ಊದಿಸಿದ್ರೆ ಅವಳು ಬಣ್ಣ ಬಯಲಾಗತ್ತೆ. ಪುಂಗಿ ಊದಿದ್ರೆ ಅವಳು ಬದಲಾಗ್ತಾಳೆ ಅಂತ ನೀನೇನೋ ಹೇಳ್ತೀಯ. ಆದರೆ ಅವಳು ಯಾವ ಲೆವೆಲ್ಗೆ ತಯಾರಿದ್ದಾಳೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ಅವಳು ನಮಗಿನ್ನ ಸ್ಟ್ರಾಂಗ್ ಆಗಿದ್ರೆ ಅವಳು ಬಲೆಗೆ ಬೀಳೋದು ನಾವೇ. ಏನೂ ಆಗಲ್ಲಪ್ಪ, ನನ್ನ ಮಾತು ಕೇಳು. ಗುರುಗಳ ಹತ್ರ ಹೋಗೋದು ಬೇಡ. ನೀನು ಹೇಳಿದ ತಕ್ಷಣ ನಾನು ಗುರುಗಳನ್ನ ಬಿಟ್ಬಿಡಕ್ಕಾಗಲ್ಲ. ಪ್ರತಿ ಹಂತದಲ್ಲೂ ನಮ್ಮ ಜೊತೆಗೆ ನಿಂತಿರೋರು, ನಮ್ಮನ್ನು ಕಾಪಾಡಿರೋರು ಅವರು, ನಮಗೆ ಶಕ್ತಿ ಆಗಿರೋರು ಅವರು. ಈ ಥರದ್ದೇನೋ ನಡೆದಾಗ ನಾವು ಅವ್ರಿಗೆ ಹೇಳದೇ ಇದ್ರೆ ಅದು ತಪ್ಪಾಗುತ್ತೆ. ಅಲ್ಲ ದಿಗ್ವಿಜಯ್, ಅರ್ಥ ಮಾಡ್ಕೊಂಡು ನಾನು ಹೇಳ್ತಿರೋದನ್ನ. ಸುಮ್ಮನೆ ಹಠ ಮಾಡಬೇಡ ಸಾಂಬ. ಒಂದು ವಿಷಯ ಹೇಳ್ತೀನಿ ತಿಳ್ಕೊ. ನಮ್ಮ ಮನೆಗೆ ಸರಿಯಾದ ಸೊಸೆ ಶಿವಾನಿ ಅಂತ ಗುರುಗಳೇ ಹೇಳಿದ್ದು. ನಾನು ನಿನ್ನ ಮಾತನ್ನ ನಂಬಿದ್ರೆ ಅವ್ರ ಮೇಲೆ ಸಂಶಯ ಪಟ್ಟಂಗಾಗಲ್ವಾ? ಗುರುಗಳ ಅಗಾಧವಾದ ಶಕ್ತಿನೇ ನನ್ನ ಇಲ್ಲಿವರೆಗೂ ಕಾಪಾಡಿರೋದು. ಇನ್ನೂ ಕೂಡ. ದಿಗ್ವಿಜಯ್, ನನ್ನ ಮಾತನ್ನು ಯಾಕೆ ನಂಬ್ತಿಲ್ಲ ನೀನು? ಕೂಡ ನೀನು ಹೇಳ್ತಾ ಇರೋದು ಸತ್ಯನೋ ಸುಳ್ಳೋ ಇದನ್ನ ಪರೀಕ್ಷೆ ಮಾಡೋದು ಬೇಡ. ನಾನು ಗುರುಗಳ ಮಾತನ್ನೇ ನಂಬೋದು. ಅವಳು ನಾಗಿನಿ ಅಂತ ನಾನೇ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ನಾನು ಏನೇ ಮಾಡಿದ್ರು ಅದು ಗುರುಗಳನ್ನ ಕೇಳಿನಿ. ದಿಗ್ವಿಜಯ್, ನನ್ನ ಮಾತು ಕೇಳು. ನೋಡಿ, ಯಜಮಾನ್ ಹೇಳಿದ್ಮೇಲೆ ಮುಗೀತು. ಅವ್ರು ಹೇಳಿದ್ಮೇಲೆ ಸರಿಯಾಗಿರುತ್ತೆ. ಇನ್ನೊಂದು ವಿಷಯ, ನಮಗೆ ಆ ಹುಡುಗಿ ಮೇಲೆ ಅನುಮಾನ ಬಂದು ಭಾಳ ಸತಿ ಪ್ರಯೋಗ ಮಾಡಿದ್ವಿ. ಏನು ಪ್ರಯೋಜನ ಆಗಿಲ್ಲ. ಬನ್ನಿ. ನಾನು ಫೋನ್ ಮಾಡೋದು ಬೇಕಾಗಿಲ್ಲ. ಸರಿಯಾದ ಸಮಯಕ್ಕೆ ಅವರೇ ಕಾಲ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಈಗಲೇ ತ್ರಿವಿಕ್ರಮ್ ಫೋನ್ನ ರಿಸೀವ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ತ್ರಿಶೂಲ್ ಅವರು ಮನೆ ಹತ್ರ ಬಂದು ಕಾಟ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಮದುವೆ ಆಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಮೇಡಮ್ ಮೇಡಮ್ ಮೇಡಮ್, ಆ ಕೆಲಸ ಮಾತ್ರ ಮಾಡಿ. ನಿಮ್ ಕಾಲ್ಕೊಂಡು ಕೇಳ್ಕೊತಿ ನೋಡಿ. ನಾನು ಹೋಗ್ತಾ ಇದೀನಿ. ಹೊರಟೆ. ಆಗ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದೀರಾ. ಆದ್ರೆ ಒಂದ್ ಹೆಜ್ಜೆನೂ ಪಕ್ಕಕ್ಕೆ ಇಟ್ಟಿಲ್ವಲ್ಲ ನೀವು? ಇರಿ. ಹೊರಟೆ ನೋಡಿ ಇಲ್ಲಿ. ಮೇಡಮ್, ಕಾಲ್ ಕಟ್ ಆಯ್ತಾ? ನೀವು ಹೋಗ್ತಿರೋ ಇಲ್ವೋ? ಮೇಡಮ್, ಯಾಕೆ ಮೇಡಮ್ ಹೆದರ್ಸ್ತಾ ಇದ್ದೀರಾ? ಒಂದು ನಿಮಿಷ ನಾನು ಹೇಳೋದೆಲ್ಲ ಕೇಳಿ. ನಾನು ಹೇಳೋದೆಲ್ಲ ಸತ್ಯ. ಅದು ನನ್ನ ಕನಸಲ್ಲಿ. ಮತ್ತೆ ಶುರು ಮಾಡ್ಕೊಂಡ್ರ? ಅವ್ರು ಕಾಲ್ ಕಟ್ಟಾದ್ರೆ ಏನಂತೆ? ನಾನೇ ವಾಪಸ್ ಕಾಲ್ ಮಾಡಿ ಅವ್ರಿಗೆಲ್ಲ ಹೇಳಿ. ಅಯ್ಯೋ ಮೇಡಮ್, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ ಪ್ಲೀಸ್. ಮತ್ತಿಲ್ಲಿಂದ ಹೋಗಿ. ಮೇಡಮ್, ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ. ನಾನೇ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ನೀವೇ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು. ನಮ್ಮ ಮಾತಿನ ಮಧ್ಯೆ ಚಿಕ್ಕೇಜ್ ಮಾಡ್ರೆ ನೀನಿಗೆ ತರ್ತಾ ಇದ್ದೀರಾ? ಹಾಂ ಮೇಡಮ್, ಒಂದೇ ನಿಮಿಷ ನನ್ನ ಮಾತನ್ನ ಸಮಾಧಾನ ಕೇಳ್ತೀರಾ? ಸಮಾಧಾನವಾಗಿ ಕೇಳಿಸ್ಕೋಬೇಕಾ? ಇರಿ, ಅಲ್ಲಿಗೆ ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅದು ನನ್ನ ಕನಸಲ್ಲಿ. ನಿಮಿಷ ಇರಿ. ತ್ರಿವಿಕ್ರಮ್ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ಈ ಸತಿ ಅಂತೂ ಹೇಳ್ದೆ ಬಿಡೋದಿಲ್ಲ. ಇರಿ ಮೇಡಮ್, ಪ್ಲೀಸ್ ಮೇಡಮ್, ಕಾಲ್ ರಿಸೀವ್ ಮಾಡಬೇಡಿ. ನಾನು ಇಲ್ಲಿ ಇರೋದಿಲ್ಲ.
ಒಂದು ಸೆಕೆಂಡ್ ಇಲ್ಲ ಹೊರಡ್ತೀನಿ. ಮತ್ತೆ ಹೊರಡಿ ಹೊರಡಿ. ಹಲೋ, ಹಾಯ್ ಶಿವಾನಿ, ಬ್ಯುಸಿ ಇದ್ದೀರಾ? ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೆ, ತೆಗೀಲೇ ಇಲ್ಲ. ಹಾಂ ಸ್ವಲ್ಪ ಬ್ಯುಸಿ ಇದೆ. ಏನಾಯ್ತು ಶಿವಾನಿ? ಯಾಕೆ ನಿಮ್ಮ ವಾಯ್ಸ್ ಒಂಥರ ಇದೆ? ಎನಿ ಪ್ರಾಬ್ಲಮ್? ಅದು ಸ್ವಲ್ಪ ತಲೆನೋವಿತ್ತು. ತಲೆನೋವಾ? ಡಾಕ್ಟರ್ ಹತ್ರ ಹೋಗೋಣ, ನಾನು ಇವಾಗಲೇ ಬರ್ತೀನಿ ರೀ. ಏನು, ನೀವು ಇಲ್ಲಿಗೆ ಬರ್ತಾ ಇದ್ದೀರಾ? ಬೇಡ ಬೇಡ, ನೀವೇನು ಬರೋದು ಬೇಡ, ತಲೆನೋವು ಹೋಯ್ತು. ನಿಜ ಹೇಳಿ ಶಿವಾನಿ, ನನ್ನ ಹತ್ರ ಸಂಕೋಚ ಇಲ್ಲ, ಯಾಕೆ? ಹಾಗೇನಿಲ್ಲ ತ್ರಿವಿಕ್ರಮ್, ನಾನು ಹುಷಾರಾಗೇ ಇದ್ದೀನಿ. ಸರಿ. ಶಿವಾನಿ ಅವರೇ, 1 hour ಆದಮೇಲೆ ಫ್ರೀ ಇರ್ತೀರಾ ನೀವು? ಅದು ಫ್ರೀ ಇಲ್ಲ ಅಂದರೂ ನನಗೋಸ್ಕರ ಫ್ರೀ ಮಾಡ್ಕೋತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂದರೂ ಫಾರ್ಮ್ಯಾಲಿಟೀಸ್ ಅಂತ ಕೇಳಿದೆ ಅಷ್ಟೆ. ಓಕೆ, ಬಾಯ್ ಶಿವಾನಿ. ಓಂ ಅಸ್ತ್ರಾಯ ಫಟ್, ಓಂ ಅಸ್ತ್ರಾಯ ಫಟ್. ಬಾ ದಿಗ್ವಿಜಯ, ನಿನಗಾಗಿ ಕಾಯುತ್ತಿದ್ದೆ. ನಿಶ್ಚಿತಾರ್ಥದ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತಿದೆ ತಾನೇ? ಎಲ್ಲ ನಡೀತಾ ಇದೆ ಗುರುಗಳೇ. ನೀವು ಹೇಳಿರೋ ಮುಹೂರ್ತಕ್ಕೆ ಎಲ್ಲ ತಯಾರಿನೂ ಮಾಡ್ಕೋತಾ ಇದ್ದೀನಿ. ಆದರೆ ಅದೇ ಗುರುಗಳೇ, ನಿಶ್ಚಿತಾರ್ಥಕ್ಕೆ ಏನೂ ತೊಂದರೆ ಆಗಲ್ಲ. ಶಿವಾನಿ ನಮ್ಮ ಮನೆಗೆ ಕರೆಕ್ಟ್ ಸೊಸೆ ಅಲ್ವಾ? ನನ್ನ ಮಾತಿನ ಮೇಲೆ ಅನುಮಾನವೇ ದಿಗ್ವಿಜಯ? ನೀನು ಮಾಡಿರುವ ಸಾಧನೆಯೆಲ್ಲ ನನ್ನ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಮರೆಯಬೇಡ. ಛೇ, ಖಂಡಿತ ಇಲ್ಲ ಗುರುಗಳೇ. ಹಾಗಾದರೆ ನಿನ್ನ ಆತಂಕಕ್ಕೆ ಕಾರಣ? ಅದೇ ಗುರುಗಳೇ, ಮಗನ ನಿಶ್ಚಿತಾರ್ಥ ಅಂತಂದರೆ ತಂದೆಗೆ ಸಹಜವಾಗಿ ಒಂದು ಆತಂಕ ಇದ್ದೇ ಇರುತ್ತಲ್ವಾ. ಮನೇಲಿ ಎಷ್ಟೋ ವರ್ಷಗಳಾದಮೇಲೆ ಒಂದು ಶುಭ ಕಾರ್ಯ ನಡೀತಾ ಇದೆ, ಏನೂ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ದಿಗ್ವಿಜಯ, ಏನೇ ಅನುಮಾನಗಳಿದ್ದರೂ ಈಗಲೇ ಕೇಳಿ ಬಗೆಹರಿಸಿಕೋ. ಇಲ್ಲದಿದ್ದರೆ ಅನುಮಾನ ಹೆಮ್ಮರವಾಗಿ ನಿನ್ನನ್ನೇ ಆವರಿಸಿಕೊಂಡು ಬಿಡುತ್ತದೆ. ಖಂಡಿತ ಹಾಗೇನಿಲ್ಲ ಗುರುಗಳೇ. ಆದರೆ ಈ ನಾಗಲೋಕದವ್ರು ಬಂದು ಏನು ತೊಂದರೆ ಕೊಡೋದಿಲ್ಲ ಅಲ್ವಾ? ಹಾಗೇನು ಆಗುವುದಿಲ್ಲ, ಆಗಲು ನಾನು ಬಿಡುವುದಿಲ್ಲ. ಇಷ್ಟು ವರ್ಷಗಳ ಕಾಲ ನಾನು ನಿಮ್ಮನ್ನು ಕಾಪಾಡಿದ್ದೇನೆ, ಮುಂದೆಯೂ ಕಾಪಾಡುತ್ತೇನೆ. ಇನ್ನೇನಾದರೂ ಸಂಶಯವಿದ್ದರೆ ಕೇಳಿ ಬಗೆಹರಿಸಿಕೊಳ್ಳಿ. ಅದು ಗುರುಗಳೇ, ಗುರುಗಳೇ ಏನಿಲ್ಲ, ಈ ನಿಶ್ಚಿತಾರ್ಥ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದವನ್ನು ಮಾಡಿ ಗುರುಗಳೇ. ಶುಭವಾಗಲಿ. ನಾನಿನ್ನು ಬರ್ತೀನಿ. ಏನಿದು? ದಿಗ್ವಿಜಯನ ನಡವಳಿಕೆ ವಿಚಿತ್ರವಾಗಿದೆಯಲ್ಲ. ಅವನ ಮನದಲ್ಲಿ ಏನೋ ಕಾಡುತ್ತಿದೆ. ನಾಗಲೋಕದ ಬಗ್ಗೆ ಯಾಕೆ ಪ್ರಶ್ನೆ ಕೇಳಿದ? ಏನಿದು? ಏನೋ ನಡೀತಿದೆ. ಏನು? ಈ ಕನಸು ನಿಜ ಆಗುತ್ತೋ ಇಲ್ಲ ಅನ್ನೋದೇ ಗೊಂದಲ. ಇದು ನಿಜ ಆಗೋದಿಲ್ಲ ಅಂತ ನಾನು ಹೇಗೆ ಅನ್ಕೊಳ್ಳಿ? ಆವತ್ತು ನನ್ನ ಕನಸಲ್ಲಿ ಶಿವನ್ ವಿಗ್ರಹ ಬಂದಿತ್ತು. ಆಮೇಲೆ ನಾನು ನಿಜವಾಗ್ಲೂ ಅದು ಯಾವುದೋ ಲೋಕದಲ್ಲಿದ್ದೆ. ಅದೇ ನಿಜ ಆಗಿರ್ಬೇಕಾದ್ರೆ ಈ ಕನಸು ನಿಜ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಚಿಕ್ಕ ಯಜಮಾನ್ರು ಶಿವನಿನ ಸಾಯಿಸಿದ್ದು ಒಂದು ಕೆಟ್ಟ ಕನಸು ಅಂತಾನೆ ಅನ್ಕೊಳ್ಳೋಣ. ಆದರೆ ಇವತ್ತು ನನ್ನ ಕನಸಲ್ಲಿ ಕಂಡಿದ್ದ ಥರದ್ದೇ ಕತ್ತಿನ ಚಿಕ್ಕ ಯಜಮಾನ್ರು ಕೊಂಡ್ಕೊಂಡ್ ಬಂದಿದ್ದಾರೆ. ಇದೆಲ್ಲ ನನ್ನ ಕನಸು ನಿಜ ಆಗತ್ತೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ? ಆಗತ್ತೆ, ನನ್ನ ಕನಸು ನಿಜ ಆಗತ್ತೆ.
ಶಿವಾನಿ ನನ್ನ ಮಾತನ್ನ ನಂಬ್ತಾನೆ ಇಲ್ಲ. ನಾನು ಬರೀ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೆ. ಈಗ ಚಿಕ್ಕ ಯಜಮಾನ್ರ ಜೊತೆ ಎಂಗೇಜ್ಮೆಂಟ್ ಆಗ್ತಾ ಇದೆ. ನಾನು ಅದನ್ನು ತಡೆಯೋದಕ್ಕೆ ಈ ಥರ ಕನಸಿನ ನಾಟಕ ಆಡ್ತಾ ಇದ್ದೀನಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ನಾನು ನೀಲಿ ಬೇರೆ. ಇವತ್ತು ಆ ನೀಲಿ ಇರಲಿಲ್ಲ ಅಂದಿದ್ರೆ ಶಿವಾನಿನ ಹೇಗೋ ಒಂದು ಒಪ್ಪಿಸ್ಬಿಡ್ತಾ ಇದ್ದೆ. ಶಿವಾನಿ, ದಯವಿಟ್ಟು ನಾನು ಅರ್ಥ ಮಾಡ್ಕೊ. ಎಲ್ಲ ಲವ್ ಆ್ಯಂಗಲೆಲ್ಲ ಯೋಚನೆ ಮಾಡಬೇಡ. ನಾನು ನಿನ್ನೊಳ್ಳೋದಕ್ಕೆ ಹೇಳ್ತಾ ಇರೋದು, ಕೇಳ್ಕೊತಾ ಇರೋದು. ಇಲ್ಲ, ಶಿವಾನಿಗೇನು ಆಗೋದಿಲ್ಲ. ಶಿವಾನಿಗೇನಾಗೋದಕ್ಕೂ ನಾನು ಬಿಡೋದಿಲ್ಲ. ನನ್ನ ಕನಸನ್ನು ಅವಳಿಗೆ ಅರ್ಥ ಮಾಡಿಸ್ತೀನಿ. ತ್ರಿಶೂಲ್, ತ್ರಿಶೂಲ್, ಎಲ್ಲಿ ಹೋದ ಇವನು? ಶಿವಾನಿ ಮನೆಗೆ ಕರ್ಕೊಂಡು ಹೋಗೋಣ ಅಂದರೆ ಕಾಣಿಸ್ತಾನೆ ಇಲ್ವಲ್ಲ. ತ್ರಿಶೂಲ್, ತ್ರಿಶೂಲ್. ಲೇ ಅಳಿಮಯ್ಯ, ಯಾಕೋ? ಅಲ್ಲ, ಈ ಮನೇಲಿ ಕೈಗೊಂದು ಕಾಲ್ಗೊಂದು ಅಂತ ಆಳುಗಳಿದ್ದಾರೆ, ನೀನ್ಯಾಕೆ ಅವನ್ನ ಕರಿತಿದೀಯಾ? ಮಾವ, ಇವರೆಲ್ಲ ಕೆಲಸದವರು. ಆದರೆ ತ್ರಿಶೂಲ್ ನನ್ನ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಮೋರ್ ಓವರ್, ತ್ರಿಶೂಲ್ ನನ್ನ ಬೆಸ್ಟ್ ಫ್ರೆಂಡು. ಅವನ ಜೊತೆ ಹೇಗಿರಬೇಕು ಅಂತ ಯಾರು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಏನಾಗಿದೆ ತ್ರಿಶೂಲ್ಗೆ? ನಿನ್ನೆಯಿಂದ ಯಾಕೆ ಅವನಿಷ್ಟು ವಿಯರ್ಡ್ ಆಗಿ ಆಡ್ತಿದ್ದಾನೆ? ನನ್ನ ಜೊತೆ ಮಾತಾಡ್ತಾನ ಅವನು. ಮೊದಲು ಏನಾದರೂ ತಗೊಂಡ್ರೆ ನನಗಿನ್ನ ಜಾಸ್ತಿ ಖುಷಿ ಪಡೋನು. ಆದರೆ ಮೊನ್ನೆ ಹೊಸ ಡ್ಯಾಗರ್ ತಗೊಂಡು ತೋರಿಸಿದ್ರು ಅವನ ಮುಖದಲ್ಲಿ ಖುಷಿನೇ ಇರಲಿಲ್ಲ. ಲೇ ಅಳಿಮಯ್ಯ, ಅವನಿಗೋಸ್ಕರ ಯಾಕೋ ಟೆನ್ಷನ್ ಮಾಡ್ಕೋತಾ ಇದೀಯಾ? ಮಾವ ಪ್ಲೀಸ್, ನಿಮಗೆ ಕೇಳೋ ಬದಲು ಒಂದು ಕಾಲ್ ಮಾಡಿದ್ರೆ ಸಾಕಾಗ್ತಿತ್ತು. ಆಯ್ತು ಬಿಡು, ಒಳ್ಳೆಯವ್ರಿಗೆ ಈ ಜಗತ್ತಲ್ಲಿ ಕಾಲ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಇನ್ನು ನನಗೆಲ್ಲಿ ಬೆಲೆ ಕೊಡ್ತೀಯ? ಕೂಲ್ ಗೋವಿಂದ, ಕೂಲ್. ನಾಳೆ ದಿನ ಅವನು ನಿನಗೆ ಉಲ್ಟಾ ಹೊಡಿತಾನಲ್ಲ, ಅವಾಗ ಗೊತ್ತಾಗುತ್ತೆ ನಿನಗೆ ಈ ಗೋವಿಂದನ ವ್ಯಾಲ್ಯೂ ಏನು ಅಂತ. ನಡೆಸಿ ನಡೆಸಿ, ಎಷ್ಟು ಜನ ನಡೆಸ್ತೀರಿ ನಡೆಸಿ. ಚಿಕ್ಕ ಯಜಮಾನ್ರು, ಏನು ವಿಷಯ ಇರ್ಬೋದು? ಹಲೋ ಹಲೋ ಚಿಕ್ಕ ಯಜಮಾನ್ರೆ, ಹೇಳಿ. ಎಲ್ಲೋ ಇದೆಯಾ? ನನಗೆ ಹೇಳ್ದೆ ಯಾಕೋ ಇಲ್ಲೆಲ್ಲ ಹೋಗ್ತೀಯಾ? ನೀನು ಮುಂಚೆ ಹೀಗಿರಲಿಲ್ಲ ತ್ರಿಶೂಲ್. ವೈ ಆರ್ ಯು ಬಿಹೇವಿಂಗ್ ಲೈಕ್ ದಿಸ್? ವಾಟ್ ಹ್ಯಾಪನ್? ಏನಿಲ್ಲ ಚಿಕ್ಕ ಯಜಮಾನ್ರೆ, ನಾನು ಬಿಂದಾಸ್ ಆಗಿದ್ದೀನಿ. ಎಲ್ಲಿದ್ಯಾ ನೀನು? ಅದು ಅದು ದೇವಸ್ಥಾನದಲ್ಲಿದ್ದೀನಿ. ಓ, ದೇವಸ್ಥಾನಕ್ಕೆ ಹೋಗಿದ್ಯಾ? ಯಾಕೋ ತ್ರಿಶೂಲ್ ಒಂಥರ ಡಲ್ ಆಗಿದ್ಯಾ? ನಾನೇನಾದರೂ ಹೊಸ ತಂದು ತೋರಿಸಿದಾಗ ಖುಷಿ ಆಗ್ತಿದ್ದೆ, ಅದ್ರ ಜೊತೆ ಆಟ ಆಡ್ತಿದ್ದೆ. ಬಟ್ ಏನಾಗಿದೆಯಾ ಇವಾಗ ನಿಮಗೆ? ಚಿಕ್ಕ ಯಜಮಾನ್ರೆ, ನಿಮ್ಮ ಸೆಲೆಕ್ಷನ್ ಸೂಪರ್ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದೆ. ಈ ಸಲ ನೋಡಿದ್ರೆ ಏನೂ ಮಾಡಲಿಲ್ಲ. ಹಾಗೇನಿಲ್ಲ ಚಿಕ್ಕ ಯಜಮಾನ್ರೆ, ನನಗೆ ಒಂದು ಹೊತ್ತಿನ ಊಟ ಸೇರಿಲ್ಲ ಅಂದ್ರೆ ನಿಮ್ಮ ಹತ್ರ ಹೇಳ್ಕೊತೀನಿ. ಅಂದಮೇಲೆ ಏನಾದರೂ ಆದರೆ ನಿಮ್ಮ ಹತ್ರ ಮುಚ್ಚಿಟ್ಟಿರ್ತೀನಾ? ಅದೇನೋ ಸರಿ ಸರಿ, ನೀನು ಬೇಗ ಮನೆಗೆ ಬಾ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಹಾಂ ಚಿಕ್ಕ ಯಜಮಾನ್ರೆ. ಚಿಕ್ಕ ಯಜಮಾನ್ರೆ, ನನ್ನ ಕ್ಷಮಿಸಿ. ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ಸತ್ಯ ಮುಚ್ಚಿಡ್ತಿರೋದಂತೂ ಸತ್ಯ. ನನ್ನ ಕನಸಲ್ಲಿ ಯಜಮಾನ್ರೆ, ನಾವು ಗುರುಗಳ ಹತ್ರ ಏನೋ ಕೇಳಬೇಕು ಅಂತ ಬಂದಿದ್ದು, ಆ ವಿಚಾರ ಕೇಳದೆ ಹಾಗೆ ಹೋಗ್ತಾ ಇದೀವಲ್ಲ. ಅಲ್ಲ ಯಜಮಾನ್ರೆ, ಸಾಂಬಶಿವ ಹೇಳಿದ ವಿಚಾರನ ಕೇಳೋಕ್ಕೆ ಬಂದಿದ್ದು. ಶಿವಾನಿನೇ ಇಚ್ಛಾಧಾರಿ ನಾಗ ಅಂತ ಸಾಂಬಶಿವರು ಹೇಳಿದ್ದು. ಅದ್ರ ಬಗ್ಗೆ ನೀವು ಪ್ರಶ್ನೆನೇ ಮಾಡಲಿಲ್ಲ. ಅನುಮಾನ ಇರೋರು ಮಾತ್ರ ಪ್ರಶ್ನೆ ಮಾಡ್ತಾರೆ ನಂದೀಶ. ಅಂದರೆ ಅವ್ರು ಹೇಳಿದ್ದು ಸುಳ್ಳು ಅಂತನಾ? ಪದೇ ಪದೇ ಅವ್ರು ಅದನ್ನೇ ಹೇಳ್ತಾ ಇದ್ರು, ಶಿವಾನಿನ ಹಾವಿನ ರೂಪದಲ್ಲಿ ನೋಡಿದೆ ಅಂತ. ಅವ್ರ ಮಾತಲ್ಲಿ ವಿಶ್ವಾಸ ಆಯಿತು ಯಜಮಾನ್ರೆ. ಅದಕ್ಕಿಂತ ಹೆಚ್ಚು ನಂಬಿಕೆ ನನಗೆ ಗುರುಗಳ ಮೇಲಿದೆ. ಆದರೂ ಒಂದ್ಸಲ ಗುರುಗಳ ಹತ್ರ ಕೇಳ್ಕೊಂಬರ್ಬೇಕಾಯ್ತು ಯಜಮಾನ್ರೆ.
ಎಲ್ಲದಕ್ಕೂ ಉತ್ತರ ಸಿಕ್ಕಿರೋದು. ನಂದೀಶ, ನನ್ನ ಸೊಸೆ ಮೇಲೆ ಅನುಮಾನದ ಮಾತುಗಳು ಆಡಿದವನು ಸರ್ವಗುಣ ಸಂಪನ್ನ ಏನಲ್ಲ, ಅಥವಾ ನನ್ನ ಸ್ನೇಹಿತನ ಜೀವನದಲ್ಲಿ ಏನೂ ನಷ್ಟ ಆಗದೆ ಇರಲಿ ಅನ್ನೋದಕ್ಕೆ ಅವನೇನು ಕಾರಣ ಏನಲ್ಲ. ನನ್ನ ವಿಶ್ವಾಸಕ್ಕೆ ಕೊಳ್ಳಿ ಇಟ್ಟ ವಿಶ್ವಾಸ ದ್ರೋಹಿ ಅವನು. ಆದರೆ ಅವ್ರು ಸಾಕ್ಷಿ ಪುರಾವೆಗಳು ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಕೊಟ್ಟಿಲ್ವಲ್ಲ. ಇನ್ನೊಬ್ಬರ ಕಡೆ ಬೆಟ್ಟು ತೋರಿಸೋನು ಸಾಕ್ಷಿ ಸಮೇತ ನಿಂತಿರ್ತಾನೆ, ಸುಳ್ಳು ಆಪಾದನೆ ಮಾಡೋನು ಸುಳ್ಳಿನ ಮೇಲೆ ನಿಂತಿರ್ತಾನೆ. ಆದರೂ ನನಗೆ ಯಾಕೋ ಸಾಂಬಶಿವ ಅವರು ಬದಲಾಗಿದ್ದಾರೆ ಅಂತ ಅನ್ಸುತ್ತೆ ಯಜಮಾನ್ರೆ. ಒಂದು ಮಾತು ನೆನ್ಪಿಟ್ಕೊ ನಂದೀಶ, ಅನಿಸಿಕೆಗಳು ನಮ್ಮನ್ನು ಕಾಪಾಡಲ್ಲ, ನಮ್ಮನ್ನು ಕಾಪಾಡೋದು ನಂಬಿಕೆಗಳು. ಆ ನಂಬಿಕೆ ನನಗೆ ಗುರುಗಳ ಮೇಲಿದೆ. ಗುರುಗಳನ್ನ ನಂಬಿ ಬದುಕೋನು ಫೇಲ್ಯೂರ್ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಇಷ್ಟಕ್ಕೂ ನಾನು ಸಾಂಬಶಿವನ ಜೀವ ಕಾಪಾಡಿದೆ ಅಂತ ಈಗ ಅವನಿಗೆ ನನ್ನ ಮೇಲೆ ಮಮಕಾರ ಹುಟ್ಟಿರ್ಬೋದು, ಆದರೆ ಈ ಹಿಂದೆ ನನ್ನ ಬೆನ್ನಿಗೆ ಚಾಕು ಹಾಕೋ ಪ್ರಯತ್ನ ಮಾಡಿದ್ದ. ಅದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನನಗೆ ಮೋಸ ಮಾಡ್ದ, ನನಗೆ ಗುರುಗಳ ನಡುವೆ ತಂದಿಟ್ಟ, ನಾಗಮಣಿನ ಕದಿಯೋ ಪ್ರಯತ್ನ ಮಾಡ್ದ. ಆಗ ನಮ್ಮನ್ನು ಕಾಪಾಡಿದ್ದು ಗುರುಗಳು. ಈಗ ಅಂಥ ಗುರುಗಳ ಮೇಲೆ ನಾನು ಅನುಮಾನ ಪಡೋದ? ನಾನು ಯಾವತ್ತೂ ತಪ್ಪು ಹೆಜ್ಜೆ ಇಟ್ಟಿಲ್ಲ, ಇಡೋದೂ ಇಲ್ಲ. ನೀವು ಹೇಳೋದು ಸರಿಯಾಗಿದೆ ಯಜಮಾನ್ರೆ. ಗುರುಗಳು ಹೇಳಿದ್ದೆಲ್ಲ ನಿಜ ಆಗ್ತಿದೆ. ನೀವೇ ನೋಡಿ, ಗುರುಗಳು ಕೊಟ್ಟ ಚೂರ್ಣದಿಂದ ಚಿಕ್ಕ ಯಜಮಾನ್ರು ಎಷ್ಟೆಲ್ಲ ಬದಲಾವಣೆ ಆಗಿದ್ದಾರೆ. ಇಷ್ಟಕ್ಕೂ ಅವರು ಶಿವಾನಿ ಹಸ್ತಿರೇಖೆ ನೋಡಿದ ಮೇಲೇ ಈ ಸಂಬಂಧಕ್ಕೆ ಒಪ್ಪಿದ್ದು. ಅದರಲ್ಲಿ ಅವಳು ಇಚ್ಛಾಧಾರಿ ನಾಗಿಣಿ ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಅವ್ರಿಗೆ ಸಂಬಂಧ ಬೇಡ ಅಂದಿರೋರು. ಎಲ್ಲ ಸರಿಗಿರೋದಕ್ಕೆ ಅವಳು ನಮ್ಮ ಮನೆಗೆ ಪರ್ಫೆಕ್ಟ್ ಸೊಸೆ. ಹೌದು ಯಜಮಾನ್ರೆ. ಈಗ ಮುಂದೇನು ಮಾಡೋದು ಅಂತ? ನಂದೀಶ, ನನ್ನ ನಿರ್ಧಾರ ಅಚಲ. ಗುರುಗಳ ಮಾತಿನ ಮೇಲೆ ನನ್ನ ಮುಂದಿನ ಕಾರ್ಯ. ಒಟ್ಟಿನಲ್ಲಿ ಶಿವಾನಿ ತ್ರಿವಿಕ್ರಮ್ ನಡುವೆ ನಿಶ್ಚಿತಾರ್ಥ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಇದೇನಿದು? ದಾರಿಗಡ್ಡ ಯಾರೋ ಕಲ್ಲಿಟ್ಟಿದಾರಲ್ಲ. ರಸ್ತೆ ರಿಪೇರಿ ಮಾಡ್ತಾ ಇದ್ದಾರಾ? ನಿನ್ನೆ ಸರಿಯಾಗೇ ಇತ್ತಲ್ಲ, ಏನು ಮಾಡೋದು? ದೇವಸ್ಥಾನ ಏನು ದೂರ ಇಲ್ಲ, ನಡ್ಕೊಂಡೇ ಹೋಗ್ಬಿಡ್ತೀನಿ. ಯಾರು ಇವರು? ನನ್ನನ್ನು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನೋ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನಿಸ್ತಾ ಇದೆ. ನಾನಿವಾಗ ನನ್ನ ಶಕ್ತಿನ ಪ್ರಯೋಗ ಮಾಡಲೇಬೇಕು. ನಮಗೆ ಎಷ್ಟೇ ಸತ್ಯ ಅನಿಸಿದರೂ ಕೆಲವೊಮ್ಮೆ ಮತ್ತೆ ಪರಿಶೀಲಿಸಬೇಕಾಗುತ್ತದೆ. ನಾನು ಹೇಳಿರುವುದು ನೆನಪಿದೆ ತಾನೆ? ಚಿಕ್ಕದೊಂದು ಅಜಾಗರೂಕತೆಯೂ ಕೂಡ ನಮ್ಮನ್ನು ಮತ್ತೆ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತದೆ. ಯಾರು ನೀವು? ಹೇಳಿ ತ್ರಿಶೂಲ್, ಮಾತಾಡಿ. ಯಾರಾದ್ರೂ ನಂಗೆ ತೊಂದರೆ ಕೊಡ್ತಾರಾ? ನೀವೀಗ ಕಿಡ್ನಾಪ್ ಮಾಡಿದ ಹಾಗೆ ನನ್ನನ್ನು ಯಾರಾದ್ರೂ ಕಿಡ್ನಾಪ್ ಮಾಡ್ತಾರಾ? ಅಥವಾ ನನಗೆ ಹಿಂಸೆ ಕೊಟ್ಟು ಸಾಯಿಸ್ತಾರಾ? ಹೌದು, ನೀವು ಸಾಯ್ತೀರಾ? ಈ ಎಂಗೇಜ್ಮೆಂಟ್ ಆದ್ರೆ ನೀವು ಬದುಕಿರಲ್ಲ.